ಸುಪ್ರೀಂ ಕೋರ್ಟ್ ಒಳಗಡೆ ಏನಾಗಿತ್ತು, ಅದರ ಹಿಂದ್ಗಡೆ ಹೋಗ್ಬೇಕಂತ ಕೇಳಿದರೆ CBIದವರು ಯಾವತ್ತು ಯೋಗೇಶ್ ಗೌಡರ ಕೊಲೆ ಪ್ರಕರಣದ ತನಿಖೆ ಮಾಡೋಕ್ಕೆ ಆರಂಭ ಮಾಡಿದ್ರಲ್ಲ, ಆವಾಗ ಇದರಲ್ಲಿ ಸಾಕ್ಷಿ ನಾಶ ಆಗಿದೆ, ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದಾರೆ, ಬಲವಂತವಾಗಿ ಸಾಕ್ಷಿಗಳನ್ನು ಹೇಳಿಸುವಂಥ ಕೆಲಸ ಮಾಡಿದ್ದಾರೆ, ಸಾಕ್ಷಿಗಳನ್ನು ತೆಗೆದುಕೊಂಡು ಹೋಗಿ ರೆಸಾರ್ಟು ಇಂಥಲ್ಲೆಲ್ಲ ಇಟ್ಟಿದ್ದಾರೆ ಅಂತೇಳಿ CBIದವರಿಗೆ ಮಾಹಿತಿ ಮತ್ತು ಸಾಕ್ಷಿಗಳು ಹೇಳಿದ ಮೇಲೆ CBI ವಿಚಾರಣಾಧಿಕಾರಿ ಅವತ್ತು ಏನು ಮಾಡಿಬಿಟ್ರು, ಒಂದು 195A ಸಾಕ್ಷಿ ನಾಶದ ಪ್ರಕರಣವನ್ನು ಕೂಡ ದಾಖಲು ಮಾಡಿದರು. ಅದನ್ನು ದಾಖಲು ಮಾಡಿದ್ದನ್ನು ಈ ವಿನಯ್ ಕುಲಕರ್ಣಿ ಅವರ ವಕೀಲರು ಅದನ್ನು ಚಾಲೆಂಜ್ ಮಾಡಿದರು. ಎಲ್ಲಿ? ಹೈಕೋರ್ಟ್ನಲ್ಲಿ. ಅದು ಒಂದು ವರ್ಷಗಳ ಕಾಲ ಅದು ವಿಚಾರಣೆ ನಡೆದಿತ್ತು. ನಂತರ ಅದನ್ನು ಚಾಲೆಂಜ್ ಮಾಡಿದರು. ಇದರಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅಂಥೇಳಿ ಚಾಲೆಂಜ್ ಮಾಡಿದರು. ಅವರ ಮನವಿಯನ್ನು ಮಾನ್ಯ ಹೈಕೋರ್ಟು ಪುರಸ್ಕರಿಸ್ತದನ್ನು, ಅದು ಸರಿಯಾಗಿದೆ. CBIದವರು ಈ ಒಂದು ಸಾಕ್ಷಿನಾಶದ ಪ್ರಕರಣವನ್ನು ಅದರ ವಿಚಾರಣೆ ನಡೆಸೋಕ್ಕೋಸ್ಕರ ಅದನ್ನು ಪ್ರಕರಣವನ್ನು ದಾಖಲು ಮಾಡಬೇಕಾಗಿದ್ದು ಎಲ್ಲಿ ಅಂತ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟದೆಲ್ಲ ಮಾಹಿತಿ ಕೊಡಬೇಕಾಗಿದ್ದು ಎಲ್ಲಿ ಅಂದರೆ ಅದು ಸೆಷನ್ ಕೋರ್ಟ್ಗಳಗಡೆ ಕೊಡಬೇಕಿತ್ತು. ಅವರು ಜೂನಿಯರ್ ಡಿವಿಷನ್ ಕೋರ್ಟಿಗೆ ಅದು ತಪ್ಪು ಅಂಥೇಳಿ ಅದನ್ನು ಕ್ವಾಶ್ ಮಾಡಿತ್ತು, ರದ್ದುಗೊಳಿಸಿತ್ತು. ಅದನ್ನು ರದ್ದುಗೊಳಿಸಿದ ಆದೇಶವನ್ನು ಚಾಲೆಂಜ್ ಮಾಡಿ CBIದವರು ಏನು ಮಾಡಿಬಿಟ್ರು, ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ ಒಳಗಡೆ ಇವತ್ತು ಹೈಕೋರ್ಟ್, ಕೇರಳದ ಸರ್ಕಾರದ ಒಂದು ಪ್ರಕರಣ ಇತ್ತು, ಸೇಮ್ 195 ಸಾಕ್ಷಿನಾಶದ್ದೇ. ಅದರ ಜೊತೆ ಇದನ್ನು ಕೂಡ ಕನೆಕ್ಟ್ ಮಾಡಿದರು. ಸುದೀರ್ಘವಾದಂಥ ವಿಚಾರಣೆ ನಡೆದ ಮೇಲೆ ಈ ವಿಚಾರಣಾ ಅಧಿಕಾರಿ ಯಾವುದೇ ಏಜೆನ್ಸಿ ಆಗಿರಲಿ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಾಗೆ, ಅದು CBI ಆಗಿರ್ಬೋದು, COD ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವುದೇ ವಿಚಾರಣಾ ಅಧಿಕಾರಿ ಸಾಕ್ಷಿ ಇಲ್ಲಿ ನಾಶ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಪ್ರಕರಣವನ್ನು ಯಾವುದೇ ಕೋರ್ಟ್ ಒಳಗಡೆ ಹೋಗಿ ಕೂಡ ದಾಖಲು ಮಾಡಬಹುದು. ಅದು ಜುಡಿಷಿಯೇಷನ್ ಸಂಬಂಧಪಟ್ಟಂಗೆ ಯಾವುದೇ ಕೋರ್ಟಿಗೆ ಹೋಗಿ ದಾಖಲು ಮಾಡಬಹುದು. ನಿರ್ದಿಷ್ಟವಾಗಿ ಸೆಷನ್ ಕೋರ್ಟಿಗೆ ಹೋಗಬೇಕು ಅಂತಿಲ್ಲ, ಡಿವಿಷನ್ ಕೋರ್ಟಿಗೆ ಹೋಗಬೇಕಂತಿಲ್ಲ ಅಂಥೇಳಿ ಇವತ್ತು ಬಹಳ ಒಂದು ಉತ್ತಮವಾದ ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿದೆ. ಸೊ ಹಾಗಾಗಿ ಈ ಪ್ರಕರಣದ ಒಳಗಡೆ ಏನು ಸಾಕ್ಷಿನಾಶ ಪ್ರಕರಣ ಇವತ್ತು ಕ್ವಾಶ್ ಆಯಿತು ಅಂತ ಹೇಳಿ ತಿಳ್ಕೊಂಡಿದ್ರು, ಆ ಪ್ರಕರಣ ಮತ್ತೆ ಚಾಲ್ತಿಯಲ್ಲಿ ಬಂತೀಗ ಅದು ಮತ್ತೆ ನಡೀತದೆ ಅನ್ನುವಂಥ ಮಾಹಿತಿ ಈಗ ನನಗೆ ತಿಳಿದು ಬಂದಿದೆ. ನಾಳೆ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾನು ನಿಮ್ಗೆ ಆ ದಾಖಲೆಗಳನ್ನು ಪೂರೈಸ್ತೇನೆ.